ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. RTI ಗೊತ್ತಾ ನಿಮಗೆ ಮಾಹಿತಿ ಅಕ್ಕ? ಕೇಂದ್ರ ಮತ್ತು ರಾಜ್ಯ ಮಾಹಿತಿ ಆಯೋಗಗಳಿಂದ ಆಯೋಗ ಇದು. ಇಲ್ಲೇ ಏನಾಗ್ಯದಪ್ಪ ಅಂದ್ರೆ ಮಾಹಿತಿ ಹಕ್ಕಿನ ಅಡಿಯಲ್ಲೇ, ಇನ್ಫಾರ್ಮೇಷನ್ ಆ್ಯಕ್ಟ್ ಅಡಿಯಲ್ಲೇ ಇವತ್ತು ಸಾಕಷ್ಟು ಜಾಗೃತಿ ಆಯಿತು. ಅದರಲ್ಲೂ ಜನಸಾಮಾನ್ಯರು ಸ್ವಲ್ಪ ಎಜುಕೇಟೆಡ್ ಇದ್ದಂಥವ್ರು ಇದರ ಸದುಪಯೋಗನೂ ಮಾಡ್ಕೊಂಡಿಲ್ಲ ಅಂತಲ್ಲ. ಮತ್ತು ಜೊತೆಗೆ ಭ್ರಷ್ಟಾಚಾರದ ಒಂದಿಷ್ಟು ಪ್ರಮಾಣ ಕಡಿಮೆ ಹೋಗೋದು ಇದು ಕಾರಣ ಇಲ್ಲಂತಲ್ಲ. ಇದನ್ನು ಅಲ್ಲಗಡಿಲಿಕ್ಕೆ ಆಗೋದಿಲ್ಲ. ಇದು ನಿಜವಾಗಿಯೂ ಸೋನಿಯಾ ಗಾಂಧಿಯವರು ಮಾಡಿದಂಥ ದೊಡ್ಡ ಸಾಧನೆ. ಅದರ ದುರಂತ ಏನಪ್ಪ ಅಂತಂದ್ರೆ ನಂತರದಲ್ಲಿ ಬಂದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದನ್ನು ಸರಿಯಾಗಿ ಇನ್ನಷ್ಟು ಬಲಿಷ್ಠ ಮಾಡೋದು ಬದಲಾಗಿ ವೀಕ್ ಮಾಡ್ತಾ ಬಂದರು. ಯಾಕಂದ್ರೆ ಇದರಿಂದ ಅಧಿಕಾರಶಾಹಿಗೆ ಮತ್ತು ಅದರ ಹಿಂದಿದ್ದಂಥ ರಾಜಕೀಯ ಶಾಹಿಗೆ ಹೊಡೆದು ಬೀಳುವಂಥದ್ದು ಭಾಳ ಆಗ್ಲಿಕ್ಕಾಯ್ತು. ಭ್ರಷ್ಟಾಚಾರದ ಕಡಿವಾಣ ಬೀಳಕ್ಕಾಯ್ತು ನಿಧಾನಕ್ಕೆ. ಹೀಗಾಗಿ ಅದನ್ನು ವೀಕ್ ಮಾಡ್ತಾ ಬಂದರು. ಮೊದಲು ಅಧಿಕಾರಶಾಹಿಗೆ ಶುರು ಮಾಡಿದರು. ಆದಷ್ಟು ಡಿಲೇ ಮಾಡೋದು, ಇನ್ಫಾರ್ಮೇಷನ್ ಕೊಡೋದು, ಒಂದನೇ ಅಪೀಲ್ ಕೊಡುವಂಗಿಲ್ಲ, ಎರಡನೇ ಅಪೀಲ್ ಕೊಡುವಂಗಿಲ್ಲ, ಆಯೋಗಕ್ಕೆ ಅದ್ರ ಮಾತು ಹಂಗೆ ಜಗ್ಗೋದು ಒಂದು ಇನ್ಫಾರ್ಮೇಷನ್ ತಗೋಬೇಕಾದ್ರೆ ನಮ್ಗೆ ಏನಾಗಲಿಕ್ಕೆ ಇತ್ತೀಚಿನ ದಿನದೊಳಗೆ 3 ಅಲ್ಲ 6 ತಿಂಗಳಾದರೂ ಮುಗಿತಾ ಇಲ್ಲ ಯುದ್ಧ. ಹಾಗೆ ಮುಂದೆ ಏನು ಹೇಳಿ ಏನು ಕಾರಣ ಕೊಡು. ಅದರಲ್ಲೂ ಡೆಲಿಕೇಟ್ ಅತ್ಯಂತ ಸೂಕ್ಷ್ಮದಂಥ ಭ್ರಷ್ಟಾಚಾರದ ವ್ಯವಹಾರಗಳ ಬಗ್ಗೆ ಅದು ಕೊಡುವಾಗಿಲ್ಲ, ಒಯ್ದು ಅದು ಇಷ್ಟು. ಹೀಗಾಗಿ ಪಾಪ ಈ ಒಂದು ಸಂದರ್ಭದಲ್ಲೇ ಅನೇಕ RTI ಆ್ಯಕ್ಟಿವಿಸ್ಟ್ಸ್ ಅಂತ ನಾವು ಕರ್ಕೊಳ್ತೀವಿ, ಅಥವಾ ಮಾಹಿತಿ ಹಕ್ಕಿನ ಹೋರಾಟಗಾರ ಏನಿದ್ದಾರಲ್ಲ ಅದ್ರಲ್ಲಿ ಭಾಳ ಜನ ಪೆಟ್ಟು ತಿಂದಿದ್ದರಿಂದ ಹೊಡೆತ ತಿಂದರು. ಅವ್ರ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಬರಲಿಕ್ಕಿತ್ತು ಅವರಿಗೆ. ಯಾಕೆಂದರೆ ಈ ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿಗಳ ಮಧ್ಯದಲ್ಲಿದ್ದಂಥ ಅನೈತಿಕ ಸಂಬಂಧದಿಂದಾಗೆ, ಅನೈತಿಕ ದುಡ್ಡಿನ ಗಳಿಕೆಯಿಂದಾಗೆ ಆ ಹೊಡೆದ ಪಾಪ ಮಾಹಿತಿ ಹಕ್ಕಿನ ಈ ಒಬ್ಬ ಕಾರ್ಯಕರ್ತರಿಗೆ ಹೊಡೆದು ಬೆಳಿಗ್ಗೆ. ಯಾಕಂದ್ರೆ ಸೆಕ್ಯೂರಿಟಿ ಇಲ್ಲ ಲೈಫ್ಗೆ. ಈ ಪರಿಸ್ಥಿತಿ ಬಂದು ಕೆಲವಷ್ಟು ಹತ್ಯೆಗಳು ಇದು ನಾವು ಇಲ್ಲಿ ಗಮನಿಸಬೇಕಾಗಿದ್ದು. ಹೀಗಾಗಿ ಇತ್ತೀಚೆಗೆ ಮತ್ತು ವೀಕ್ ಅದಕ್ಕೆ ಈಗ ನೋಡಿರಿ, ಈಗ ಮೇಲ್ಮನೆ ಒಂದು ಅಪ್ಲಿಕೇಶನ್ ಸಲ್ಲಿಸ್ತೀರಿ, ಅಷ್ಟು ಬರಬೇಕು ಇನ್ಫಾರ್ಮೇಷನ್ನ. ಅವ್ರಿಗೆ ದುಡ್ಡು ತುಂಬಿಸಿ ಕೊಡಬೇಕಿಲ್ಲ. ಎರಡನೇ ಮರು ಅಪೀಲ್ ಮಾಡೋದು ಅದು ಬರೋದಿಲ್ಲ. ಮತ್ತೊಂದು ಅಲ್ಲಿ ಹೋದ್ರೆ ಆಯುಕ್ತರು ಇರೋದಿಲ್ಲ. ಕೇಂದ್ರ ಮತ್ತು ರಾಜ್ಯ ಮಾಹಿತಿ ಅಧಿಕಾರಿಗಳು ಏನು ಆಯೋಗದ ರಾಜ್ಯ ಮಟ್ಟದದಾರ ಅವರು ಇರೋದಿಲ್ಲ. ಈಗ ನೋಡಿರಿ, ಕರ್ನಾಟಕದಲ್ಲಿ 8 ಜನ ಮಾಹಿತಿ ಆಯುಕ್ತರಿಲ್ಲ, ಕಮಿಷನರ್ಸ್ ಇಲ್ಲ. ಏನು ಮಾಡಿದ್ರು, ಹೆಂಗೆ ಅಲ್ಲಿದೆ ಸುದ್ದಿಗಳನ್ನು ತಗೊಳ್ಳೋದು, ಸತ್ಯಗಳು ಹೆಂಗೆ ಜನಕ್ಕೆ ತಿಳಿಸೋದು, ಇದು ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲೇ ಬೆಳಗಾವಿಗೆ ನೋಡ್ರಿ, ಬೆಳಗಾವಿಗೆ ಇಲ್ಲ ಅಲ್ಲೂ ನಾವು ಸಾಕಷ್ಟು ಈಗ ರಾಜ್ಯದಲ್ಲಿ ಸಾಕಷ್ಟು ದಿನಗಳು ಹೋಗ್ತಾನೆ ಇದ್ದಾವೆ. ಕೆಲವೊಮ್ಮೆ ಧಮಕಿಗಳು ಸಹಿತ ಬರ್ತಾ ಇರ್ತಾವೆ. ಯಾರೂ ಏನು ಎಂತೂ ಅಂತಿಲ್ಲ, ಏನೋ ಹೊಡೆದು ಹೋಗಿಬಿಡ್ತಾರೆ. ಹೀಗಾಗಿ ಈ ದೇಶದೊಳಗೆ ಭ್ರಷ್ಟಾಚಾರ ಅತಿ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಜನ, ಅಧಿಕಾರಶಾಹಿ ಜನ ಮತ್ತು ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ರಾಜಕೀಯ ಜನ, ಅವರ ಹಿತಾಸಕ್ತಿಗೆ, ಅವರ ಒಂದು ದುಡ್ಡಿನ ಗಳಿಕೆಗೆ ಕಡಿವಾಣ ಬೀಳುವಂಥ ಎಲ್ಲ ಸಾಧ್ಯತೆಗಳು ಇದರಲ್ಲಿದ್ದಾವೆ. ದ ಬೆಸ್ಟ್ ಇದೇನಪ್ಪ ಅಂದ್ರೆ ಇನ್ಫಾರ್ಮೇಷನ್ ಆ್ಯಕ್ಟ್ ಬೇಕಾದ್ರೆ ಕೇಳ್ಬೋದು. ಬೇಕಾದಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು, ಸಾರ್ವಜನಿಕರ ಹಣವನ್ನು ಫೋನ್ ಮಾಡುವಂಥದ್ದು, ಅದು ಯಾವುದು ಕೆಲಸ ತೋರಿಸಿ ಏನೋ ಎಬ್ಸೋದಕ್ಕೆ ಹೆಲ್ಪ್ ಆಗುವಂಥದ್ದಿತ್ತು. ಅಂತೇಳಿ ಸಲುವಾಗಿ ಇನ್ಫಾರ್ಮೇಷನ್ ಆ್ಯಕ್ಟ್ ತಂದರು. ಆದರೆ ಅದು ಇವತ್ತು ಈಡೇರ್ತಾ ಇಲ್ಲ. ಇವತ್ತು ನೋಡಿರಿ, 3, 4 ತಿಂಗಳು, 5 ತಿಂಗಳು ಆದರೂ ಸಹಿತ ಇನ್ನೂ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಕೆಲವೊಂದು 1 ವರ್ಷದಲ್ಲಿ ಹೋಗ್ತಾ ಇದ್ದಾವೆ, ಕೆಲವೊಂದು ಸಿಗೋದೂ ಇಲ್ಲ. ಅಂದಾಗ ನಮ್ಮ ದೇಶದ ಭ್ರಷ್ಟಾಚಾರ ಉಳಿಸೋದ್ರೆ ಹೆಂಗೆ ಉಳಿಸೋದು? ಯಾಕಂದ್ರೆ 142 ಕೋಟಿ ಜನ ಇದ್ದಾರೆ. ಅವ್ರಿಗೆ ಅಧಿಕಾರಿಗಳು ಎಷ್ಟಿರ್ತಾರೆ? ಇವತ್ತು ಅದರದ್ದು ಒಂದು 2%, 5% ಜನ ಅಧಿಕಾರಿಗಳು ಇರ್ತಾರೆ. ಅವರೆಲ್ಲ ಇಡೀ ವ್ಯವಸ್ಥೆಯನ್ನು ತಮ್ಮ ಕೈಲಿ ತೆಗೆದುಕೊಂಡು ಕುಳಿತಿರ್ತಾರೆ. ಇಡೀ ಒಂದು ತಾಲೂಕಿಗೆ ತಹಶೀಲ್ದಾರ ಕೂತ್ಬಿಟ್ಟಿರ್ತಾನೆ. ಎಷ್ಟು ಜನಸಂಖ್ಯೆ ಇರ್ತದಲ್ಲೇ ಹಳ್ಳಿ ಮಟ್ಟದಲ್ಲಿ ನಿಮಗೆ ಗೊತ್ತದ. ಅಲ್ಲಿ ಏನಪ್ಪ ಅಂದ್ರೆ ಏನೋ ಗ್ರಾಮ ಪಂಚಾಯತ್ ಅಧಿಕಾರಿ ಅಥವಾ ಮತ್ತಾರು ಇವೆಲ್ಲ ನೋಡ್ತಾ ಇದ್ದೀನೋ ಅಲ್ಲೆಲ್ಲರೂ. ಮತ್ತು ಇನ್ನೊಂದು ಏನು ಹೇಳ್ತಿರ್ತಾರಪ್ಪ ಈ ಅಧಿಕಾರಿಗಳಂದ್ರೆ, ಸುಮ್ಮನೆ ಕಾಡ್ತಾರೆ ನಮ್ಗೆ, ಹಂಗೆ ಕಾಡ್ತಾರೆ ರೀ, ಅದಕ್ಕೆ ನಾವು ಕೊಡೋದಿಲ್ಲ ಅನ್ನೋ ಮಾತು ಮಾತಾಡ್ತಿರ್ತಾರೆ. ಸುಮ್ಮನೆ ಯಾಕೆ ಕಾಡ್ತಾರೆ ಇಲ್ಲದಿರಿ? ಅವ್ರ ಕಡೆ ಇತ್ತಂದರೆ ಕೊಟ್ಟಪ್ಪ, ನೀವು ಕರೆಕ್ಟ್ ಇದ್ರಿ ಯಾಕೆ? ಈಗ ಮನೆಯಾಗದಾಗನ ಇಲ್ಲ ನೀನು ಜನರನ್ನು ಬಳಸಿದ್ದೀಪ್ಪ, ನೀನು ಯಾಕೆ ಕಳಿಸ್ತೀಯ? ಅದಕ್ಕೆ ಫೋಟೋ ಕರೆಕ್ಟ್ ಆ್ಯಡ್ ಮಾಡಿ ಕಳಿಸಲ್ಲ, ನಿನ್ನ ಡ್ಯೂಟಿ ಅದು ಇಲ್ಲ, ಕೊಡುವ ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ಮ್ಯಾನ್ ಪವರ್ ಇರೋದಿಲ್ಲ, ಮಷಿನ್ ಪವರ್ ಯೂಸ್ ಮಾಡಿರ್ತಾರೆ. ಇದರಿಂದಾಗಲೇ ಮನೆಯಾಗದ ಪಾಪ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಈಗ ನೋಡಿರಿ, 100 ದಿನಗಳು ಕೊಡ್ಬೇಕಂತೇಳಿ ಆ ಮನೆಯಾಗದಾಗ ಮಾಡಿದ್ರು. ಇವತ್ತು ಎಷ್ಟು ದಿವಸ ಕೊಡ್ತಾರೆ? 50, 60, ಈಗ 28, 29 ದಿವಸ ಕೊಡಾಯ್ತಾರೆ ಅಂತ ಸುದ್ದಿಗಳಿದ್ದಾವೆ. ಅದು ಉಳಿದೆಲ್ಲ ಏನು ಮಾಡಿಬಿಡ್ತಾರಪ್ಪ ಅಂದರೆ ಈ ಒಂದು ನಿಮ್ಮ ಮಷಿನರಿಯಿಂದ ಕೆಲಸ ಮಾಡಿಸ್ಕೊಂಡು ಬಿಡಾಕ್ತಾರೆ ಅಂತೇಳಿ. 1 ಅಲ್ಲ 2 ಅಲ್ಲ, ಹಿಂಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ನಡೀತಾ ಇದ್ದಾವೆ. PW ಡಿಪಾರ್ಟ್ಮೆಂಟ್ದಲ್ಲಿ ಕೋಟಿ ನಡೀತಾ ಇರ್ತವೆ ಅವು ವ್ಯವಹಾರಗಳು. PW ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಮತ್ತೊಂದು ಕ್ಷೇತ್ರ ಆಗಿರ್ಬೋದು. 37 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರನೂ ಇವತ್ತು ಭ್ರಷ್ಟಾಚಾರ ರಹಿತ ಅಂತ ಎದಿತಟ್ಟು ಹೇಳೋ ಸ್ಥಿತಿಗಳು ಯಾರೂ ಇಲ್ಲ.
ಆದರೆ ಅದ್ರ ಮಾಹಿತಿ ಕೇಳಿಗೆ ಹೋದ್ರೆ ಸಿಗೋದೇ ಇಲ್ಲ. ಮಾಹಿತಿ ಕೇಳಿ ಏನಾದರೂ ಈ ಲೋಕಾಯುಕ್ತಕ್ಕೂ ಮತ್ತೆಲ್ಲೋ ಅವ್ರು ಒಂದಿಷ್ಟು ಹೆಲ್ಪ್ ಬೇಕು, ಮಾಡಬೇಕು, ಕಡಿಮೆ ಮಾಡಿಸ್ಬೇಕು ಭ್ರಷ್ಟಾಚಾರ ಅಂತೇಳಿ ಅನೇಕ ಕಾರ್ಯಕರ್ತರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವ್ರಿಗೂ ಇವತ್ತು ಆರೋಪಗಳು ಬರ್ತಾರೆ. ಹೌದು, ಮತ್ತು ಅದರಲ್ಲೂ ಕೆಲವೊಬ್ಬರು ದುಡ್ಡು ಮಾಡೋಂಥ ದಂಧೆಗೆ ಉಳಿದಿದ್ದಾರೆ, ಇಲ್ಲಂತನೂ ಅಲ್ಲ, ಅದನ್ನೆಲ್ಲ ಹೇಳಿದಿಲ್ಲ. ಬ್ಲ್ಯಾಕ್ ಮೇಲ್ ಮಾಡುವಂಥ ಅನೇಕ ಪತ್ರಕರ್ತರು ಇಲ್ಲಿದ್ದಾರೆ, ಅದರಲ್ಲೇ ಅನೇಕರು ಆ ದುಡ್ಡು ಮಾಡ್ಕೊಳ್ಳೋಂಥವ್ರು ಇದ್ದಾರೆ. ಅದ್ರ ಸಲುವಾಗಿ ನಾವು ಅದನ್ನು ಒಪ್ಪೋಣ, ಎರಡೂ ಕಡೆದ ಪ್ರಾಬ್ಲಮ್ ಅಂತೇಳಿ. ಬಟ್ ಅಧಿಕಾರಶಾಹಿನ ದುಡ್ಡು ತಿನ್ನಲಿಲ್ಲ ಅಂದ್ರೆ ಯಾವ ಪತ್ರಕರ್ತ ಏನು ಮಾಡೋದನ್ನ, ಯಾವ ಬ್ಲ್ಯಾಕ್ ಮೇಲರ್ ಏನು ಬ್ಲ್ಯಾಕ್ ಮೇಲ್ ಮಾಡೋದನ್ನ. ನಾ ಪ್ರಾಮಾಣಿಕ ಅದರಪ್ಪ ನೋಡೋಣ ಮದುವೆ ನೋಡ್ತೀನಿ ನೋಡ್ಕೊ ಹೋಗಂತ ಅಂದ್ಬಿಟ್ರೆ ಮುಗಿದೋಗ್ಬಿಡ್ತು. ಯಾವಾಗ ಶುರು ಆಗ್ತಿದ್ದಪ್ಪ ಅಂತಂದ್ರೆ ಅಧಿಕಾರಶಾಹಿ ಆಯಿತು, ರಾಜಕಾರಣಿ ಭ್ರಷ್ಟರಾಗಬೇಕಾಗ್ತಾರೆ, ಆಗಿ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕೆ ಅವ್ರು ಭ್ರಷ್ಟರಾಗಲಿಲ್ಲಪ್ಪ ಅಂತಂದ್ರೆ ಈ ಕಾನೂನು ಮಾಡಿದ ಸಾರ್ಥಕ ಆದಂಗೆ ನಿಮ್ಮನ್ನು ಹೇಳ್ಬೋದು. ಇನ್ನೊಂದು ಮಾತು ಹೇಳ್ಬೋದು, ಎಲ್ಲರೂ ಪ್ರಾಮಾಣಿಕ ಸಜ್ಜನ ಇದ್ರೆ ಪೊಲೀಸ್ ಸ್ಟೇಷನ್ ಅದಕ್ಕೆ ಬೇಕು ರೀ. ಪೊಲೀಸ್ ಸ್ಟೇಷನ್ ನಮ್ಗೆ ಎದಕ್ಕೆ ಬೇಕು? ಎಲ್ಲರೂ ಪ್ರಾಮಾಣಿಕರಿದ್ರೆ, ಅವು ವ್ಯವಹಾರ ಮಾಡದೇ ಇದ್ರೆ, ಒಳ್ಳೆಯ ಬದುಕರು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕಪ್ಪ? ಹಂಗಿದು. ಆದರೆ ಎದುರಿಲ್ಲಿ ಈ ಕೆಲಸಗಳು ಭಾಳ ಇದ್ದಾವೆ. ಈಗಾಗಲೇ ಮೇಲ್ಮನವಿಗಳು 23,000 ಅರ್ಜಿಗಳಿದ್ದಾವೆ. ಎಷ್ಟು? 23,000 ಅರ್ಜಿ ಇದ್ದಾವೆ. ಹಾಗೆ ಪೆಂಡಿಂಗ್ ಅದಾವೆ. ಯಾಕಂದ್ರೆ ಆಯುಕ್ತರಿಲ್ಲ, 8 ದಿನ ಆಯುಕ್ತರು ಬೇಕಿರ್ತದೆ. ಬೆಳಗಾವಿ ಪರಿಸ್ಥಿತಿ ಅದ ಆಗಿದೆ. ಇನ್ನುಳಿದ ರಾಜ್ಯಗಳು ಸ್ಟೇಟ್ಗಳ ಜಿಲ್ಲೆಗಳ ಸಹಿತ ಪರಿಸ್ಥಿತಿ ಅದ. ಮತ್ತು ಪರಿಹಾರ ಆಗೋದು ಯಾವಾಗ? ಅದಕ್ಕಾಗಿ ಈ ದಿಶೆಯಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸ ಇಲ್ಲಿ ಏನು ನಡೀತಾ ಇದೆ, ಇಲ್ಲ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ಕಾಳಜಿ ಮಾಡಬೇಕಾಗ್ಯದ. ಬಟ್ ಅಲ್ಲಿಯ ರಾಜಕೀಯ ಶಕ್ತಿ ಜನ ಇದ್ದಂಥವ್ರು, ಅವರು ಇದ್ದಂಥವ್ರ ಇದನ್ನು ಆದಷ್ಟು ಇನ್ಫಾರ್ಮೇಷನ್ ಸಿಗದಂಗೆ ನೋಡ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಅವರು ಅದನ್ನು ಹೊಡೆಯವ್ರ ಮೇನ್ ಪಾತ್ರಧಾರೆ ಅವರ ಅಧಿಕಾರಶಾಹಿ ಜನ, ಅದ್ರ ಜೊತೆಗೆ ನಮ್ಮ ಈ ಒಂದು ರಾಜಕೀಯ ಜನ, MLAಗಳು, MP ಗಳು, ಅದರಲ್ಲೂ MLAಗಳಂತೆ. ಯಾಕಂದರೆ ಅವರ ಈ ಇಲೆಕ್ಷನ್ ಆಡೋದನ್ನ ಈ ದುಡ್ಡಿನಿಂದ, ಭ್ರಷ್ಟಾಚಾರ ದುಡ್ಡಿನಿಂದ. ಹೀಗೆ ಭ್ರಷ್ಟಾಚಾರ ಎಲ್ಲಿ ನಡೀಬೇಕಾಗಿದ್ದರೆ ನಡೆಸ್ಕೊಳ್ತಾ ಆ ದುಡ್ಡು ಮುಚ್ಚೋಗೋದಕ್ಕೆ ಅನುಕೂಲ ಮಾಡುವಂಥ ವ್ಯವಸ್ಥೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ನಮ್ಮ RTI ಇನ್ಫಾರ್ಮೇಷನ್ ಆ್ಯಕ್ಟ್ ಏನು ಅದಲ್ಲ, ಇದು ವೀಕ್ ಆಗಲಿಕ್ಕತ್ತದೆ ರೀ. ವೀಕ್ ಆಗಲಿಕ್ಕತ್ತದೆ, ಮಾಹಿತಿ ಸಿಗ್ತಾ ಇಲ್ಲ. ಮಾಹಿತಿ ಸಿಗೋದಿಲ್ಲ ಅಂದರೆ ಮುಗಿದೋಗ್ಬಿಡ್ತು. ಇನ್ನೂ ಒಂದು ಸ್ವಲ್ಪ ಲಂಚಾವತಾರ ಹೆಚ್ಚಾಗ್ತದೆ ವಿನಃ ಕಡಿಮೆನೇ ಆಗುವುದಿಲ್ಲ. ಈ ಎಲ್ಲ ಲಂಚಾವತಾರಕ್ಕೆ ಕಡಿವಾಣ ಹಾಕೋ ಸಲುವಾಗಿ ಸೋನಿಯಾ ಗಾಂಧಿ ಅವರು ಅಥವಾ ಅಂದಿನ UPA ಸರ್ಕಾರ ಇದನ್ನು ಮಾಡಿತು, ಒಳ್ಳೆಯ ಕೆಲಸ ಮಾಡಿತು. ಆದರೆ ನಂತರ ಸರ್ಕಾರಗಳು ಈಗ ಗ್ರಾಮ ಪಂಚಾಯತ್ ರಾಜ್ಯ ಆರಂಭದಲ್ಲೇ ನಮ್ಮ ಯಾರಪ್ಪ ನೀರಿನ ಸಾಬಿ ಗೊತ್ತದ ನಿಮಗೆ, ಅವರು ಒಳ್ಳೆಯ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಕರ್ನಾಟಕದಲ್ಲಿ ತೊಗೊಂಬಂದಿದ್ರು. ಅವರು ನಮ್ಮ ಏನಪ್ಪ ಅಂತಂದ್ರೆ ಒಳ್ಳೆಯ ಒಬ್ಬ ಆಡಳಿತಗಾರನು ಹೌದು, ನಜೀರ್ ಸಾಬ್ ಅವ್ರು ತೊಗೊಂಬಂದರು. ಅವ್ರಿಗೆ ನಾವು ನೀರಿನ ಸಾಬಿ ಅಂತೂ ಕರಿತಾ ಇದ್ವಿ. ಒಳ್ಳೆಯ ಪಂಚಾಯತ್ ರಾಜ್ ತೊಗೊಂಬಂದಿದ್ರು ಅವರು. ನಂತರದಲ್ಲಿ ಏನೇನೋ ಮಾಡಿ ಬಂದ ಸರ್ಕಾರಗಳು, ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು, BJP ಸರ್ಕಾರ ಇರ್ಬೋದು, ಇನ್ನೂ ವೀಕ್ ಮಾಡಿದ್ರು. ಲೋಕಾಯುಕ್ತದ ಪರಿಸ್ಥಿತಿ ಅದಾಗಿದೆ. ಇವತ್ತು ಹಲ್ಲಿಲ್ಲದ ಹಾವಿದ್ದಂಗೆ ಆಗಿದೆ. ನಡಕೋದು ACB ಏನೋ ತೊಗೊಂಬಂದು ನಮ್ಮ ಏನಪ್ಪ ಸಿದ್ದರಾಮಯ್ಯ ಅವರು ಇನ್ನಷ್ಟು ವೀಕ್ ಮಾಡುವಂಥ ಕೆಲಸ ಮಾಡಿದರು. ಒಟ್ಟಿನಲ್ಲೇ ಇಲ್ಲಿ ಯಾವ ರಾಜಕಾರಣಿಗಳಿಗೂ ಇದು ಪವರ್ಫುಲ್ ಆಗಿರೋದು ಬೇಡ ಆಗ್ಯದ. ಅದರಲ್ಲೂ RTI, ಅದು ಅದ್ರ ಜೊತೆಗೆ ಇನ್ನುಳಿದ ಈ ಒಂದು ಲೋಕಾಯುಕ್ತ ಆಗಿರ್ಬೋದು, CID ಆಗಿರ್ಬೋದು, CBI ಆಗಿರ್ಬೋದು, IT ಆಗಿರ್ಬೋದು, ಮುಂದೆ ED ಆಗಿರ್ಬೋದು, ಇವು ಯಾವ ಸ್ಟ್ರಾಂಗ್ ಆಗಿ ಉಳಿಯುವ ಸ್ಥಿತಿಯೊಳಗಿಲ್ಲ. ಇವೆಲ್ಲ ಸ್ವಾಯತ್ತ ಸಂಸ್ಥೆಗಳಿದ್ದರೂ ಸಹಿತ ಅಲ್ಲಿ ಸ್ವಾಯತ್ತತನ ಉಳಿದಿಲ್ಲ. ಕಾರಣ ಈ ದಿಸೆಯಲ್ಲೇ ಈಗಾಗಲೇ ಸಲಹೆ ಸೂಚನೆ ಸಾಕಷ್ಟು ಬಂದವ. ಬೇರೆ ಬೇರೆ ಕ್ಷೇತ್ರದ ಜನರನ್ನು, ಪರಿಣಿತರನ್ನ, ಪ್ರಾಮಾಣಿಕರನ್ನ ಇದನ್ನು ಆಯುಕ್ತರು ಮಾಡೋಂಥದ್ದು. ಬಟ್ ಇವ್ರು ಏನು ಮಾಡಿಬಿಡ್ತಾರಪ್ಪ ಅಂದ್ರೆ ಅಧಿಕಾರಶಾಹಿ ಜನರನ್ನ ಆಯುಕ್ತರು ಮಾಡ್ತಾರೆ. ಯಾಕಂದ್ರೆ ಅವ್ರು ಉಳಿಸ್ಕೊಂಡು ಹೋಗಿಬಿಡ್ತಾರೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಂಥ ಅಧಿಕಾರಶಾಹಿ ವರ್ಗದ ಆಯುಕ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರು ಯಾಕೆ ಅದು ಮಾಡ್ತಾರೆ ಕೆಲಸ? ದಿನ ತಿಳ್ಕೊಂಡು ಹೋಗಿಬಿಡ್ತಾರೆ. ನಾಳೆ ಬಾ ನಮ್ಮಲ್ಲಿ ಕಜ್ಜಿ ಗೊತ್ತದಲ್ಲ ನಿಮ್ಗೊಂದ, ಹನುಮಂತ ಗುಡಿಯಾಗ ಕೂತಿದ್ದಂತ, ಶನಿಗೆ ಬಂದಂತ, ನಿನ್ನ ಕಾಡ್ತಾನಪ್ಪ ಅಂದಂತ. ಹೌದಾ, ಭಾಳ ಚಲೋ ಆತಪ್ಪ, ಅದನ್ನೇನು ಮಾಡ್ತಾರೆ ಬಾಕ್ರಿಗೆ ಬರೋದು ಹೋಗು ಅಂತ ಹೇಳಿದಂತ. ಎಂದು ಬರ್ತೀವಿ? ನಾಳೆ ಬರೋದು ಬಾ, ನಾಳೆ ಕಾಡಲು ಬರುತ್ತೇನೆ ಅಂತ ಬರೋದು ಹೋದಂತ. ನಂತರ ಮರದಿವ್ಸ ಬಂದಂತ, ಓಯ್ದು ಒಳಗೆ ಅಂದಂತ. ಹಿಂಗೆ ನಿರಂತರವಾಗಿ ಅಡ್ಡಾಡಿಸುವಂಥ ಒಂದು ಹೊಲಸು ಪ್ರವೃತ್ತಿ ಈ ಅಧಿಕಾರಶಾಹಿಯಲ್ಲಿ ಮತ್ತು ರಾಜಕಾರಣಿಗಳೆಲ್ಲ. ಅವೆರಡರ ಅಪವಿತ್ರ ಮೈತ್ರಿಯಿಂದಾಗೆ ಇವತ್ತು RTI ಅಥವಾ ಮಾಹಿತಿ ಹಕ್ಕ ನಮಗೆ ಸಿಗೋದು ಭಾಳ ಕಷ್ಟ ಆಗಿದೆ. ಹಕ್ಕ ಉಳಿದಿಲ್ಲದು. ಅದು ನಾವು ಪ್ಲೀಸ್ ಮಾಡಿ ತೊಗೊಳ್ಳೋಂಥ ಪ್ರಸಂಗ ಇದೆ. ಪ್ಲೀಸ್ ಮಾಡಿ ಯಾರು ಕೊಡೋದಿಲ್ಲ ಅಂದಾಗ ಈಗ ಇದಕ್ಕಿರೋ ಪರಿಹಾರ ಒಂದ ಕೇಂದ್ರ ಸರ್ಕಾರ ಇದನ್ನು ಮುತುವರ್ಜಿ ವಹಿಸಬೇಕು. ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಈ ಲಂಚಾವತಾರಕ್ಕೆ ಕಡಿವಾಣ ಹಾಕಬೇಕು. ಹಾಕೋರು ಯಾರು ಇರಲಿ ನೋಡ್ರಿ, ಎಲ್ಲ ಏನಾಗ್ತದೆ. ಬಟ್ ಪರಿಸ್ಥಿತಿ ಹೇಳಿದ್ವಿ. 8 ಆಯುಕ್ತರಂತ ಬೇಕಾಗಿದ್ದಾರೆ. ಆ 8 ಆಯುಕ್ತರನ್ನು ಕರ್ನಾಟಕದಲ್ಲಿ ನೇಮಿಸ್ರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.